ರಾಮದುರ್ಗ ಪುರಸಭೆಯಲ್ಲಿ ಇಂದು ಬಜೆಟ್ ಕುರಿತಂತೆ ವಿಶೇಷ ಸಭೆ ಜರುಗಿತು. ಪುರಸಭೆಯ ಸಭಾಭವನದಲ್ಲಿ ಬಜೆಟ್ ಸಭೆಯನ್ನು ನಡೆಸಲಾಯಿತು. ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ರಾಜು ಬೆಂಬಳಗಿ ಅವರು ಬಜೆಟ್ ಪ್ರತಿಯನ್ನು ಓದಿದರು. ನಂತರ ಹಲವು ವಿಷಯಗಳ ಕುರಿತಂತೆ ಚರ್ಚೆ ನಡೆಯಿತು. ಇನ್ನು ರಾಮದುರ್ಗ ಪಟ್ಟಣದಲ್ಲಿ ನಿರಂತರ ಕುಡಿಯುವ ನೀರಿನ ಯೋಜನೆಯ ಸಂಪರ್ಕಗಳಿಗೆ ಸರಿಯಾದ ಮೀಟರ್ ಒದಗಿಸಿಲ್ಲ. ಕೆಲ ಸಂಪರ್ಕ ಹೊಂದಿದ ಗ್ರಾಹಕರಿಗೆ ಬಿಲ್ ನೀಡುತ್ತಿದ್ದು, ಆದರೆ ಮೀಟರ್ ಇಲ್ಲದೇ ಇರುವ ಗ್ರಾಹಕರಿಗೆ ಕೇವಲ 80 ರೂಪಾಯಿ ಮಾತ್ರ ಭರಣೆ ಮಾಡಿಕೊಡುತ್ತಿದ್ದು, ಇದರಲ್ಲಿ ತಾರತಮ್ಯ ಎದ್ದು ಕಾಣುತ್ತಿದ್ದು, ಈ ಪ್ರಕ್ರಿಯೆ ಸರಿಯಲ್ಲ. ಮೀಟರ್ ಇದ್ದವರಿಗೆ ಜಾಸ್ತಿ ದುಡ್ಡು ಮತ್ತು ಮೀಟರ್ ಇಲ್ಲದಿರುವುದವರಿಗೆ ಕಡಿಮೆ ದುಡ್ಡು, ಈ ಪ್ರಕ್ರಿಯೆ ಸರಿಯಲ್ಲ ಎಂದು ಪುರಸಭೆ ಸದಸ್ಯ ನಾಗರಾಜ್ ಕಟ್ಟಿಮನಿ ತಿಳಿಸಿದರು. ಮತ್ತು ಈ ಮೀಟರ್ ಅಳವಡಿಕೆ ಟೆಂಡರ್ ನೀಡಿದ ಬಗ್ಗೆ ಯಾವ ಸದಸ್ಯರು ಗಮನಕ್ಕೆ ತಂದಿಲ್ಲ, ಜೊತೆಗೆ ಸರಿಯಾಗಿ ಮೀಟರ್ ಅಳವಡಿಕೆ ಮಾಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಅಲ್ಲದೆ ಮೀಟರ್ ಹಾಕಲು ಸಾರ್ವಜನಿಕರಿಂದ ಅಧಿಕಾರಿಗಳು ಹಣ ಪಡೆಯುತ್ತಿದ್ದಾರೆ ಎಂದು ಆರೋಪಿಸಿದರು. ಜೊತೆಗೆ ಸಾರ್ವಜನಿಕರು ಕೂಲಿ ನಾಲಿ ಮಾಡಿ ಪುರಸಭೆಗೆ ತೆರಿಗೆ ಹಣ ತುಂಬುತ್ತಿದ್ದು, ಈ ಹಣವನ್ನು ಸರಿಯಾಗಿ ಸದ್ಬಳಕೆ ಮಾಡಬೇಕು ಎಂದು ನಾಗರಾಜ್ ಕಟ್ಟಿಮನಿ ತಿಳಿಸಿದರು. ಈ ವೇಳೆ ಪುರಸಭೆ ಅಧ್ಯಕ್ಷರಾದ ಲಕ್ಷ್ಮೀ ಕಡ್ಕೋಳ್, ಉಪಾಧ್ಯಕ್ಷೆ ಸರಿತಾ ದೂತ್, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ರಾಜು ಬೆಂಬಳಗಿ, ಪುರಸಭೆ ಮುಖ್ಯಾಧಿಕಾರಿಗಳಾದ ಈರಣ್ಣ ಗುಡ್ದಾರಿ ಸೇರಿದಂತೆ ಪುರಸಭೆ ಸದಸ್ಯರು, ನಾಮನಿರ್ದೇಶನ ಸದಸ್ಯರು ಹಾಗೂ ಪುರಸಭೆ ಸಿಬ್ಬಂದಿಗಳು ಈ ವೇಳೆ ಉಪಸ್ಥಿತರಿದ್ದರು. ಹಾಗೂ ಎಲ್ಲ ಶಾಖಾ ಮುಖ್ಯಸ್ಥರು ಹಾಗೂ ಸಿಬ್ಬಂದಿ ವರ್ಗದವರು ಹಾಗೂ ಮಾಧ್ಯಮ ಮಿತ್ರರಿಗೂ ಉಚಿತ ಸ್ವಾಗತ ಬಯಸುತ್ತೇನೆ. ರಾಮದುರ್ಗ ಪುರಸಭೆಯ 2020-26ನೇ ಸಾಲಿನ ಆಯವ್ಯಯದ ಪ್ರಮುಖಾಂಶಗಳನ್ನು ಈ ಗಡಿಯಂತೆ ಸಾದರಪಡಿಸಲು ನಾವು ಇಚ್ಛಿಸುತ್ತೇನೆ. ಮುಂದಿನ ಆರ್ಥಿಕ ವರ್ಷ ಅಂದರೆ 2025-26ನೇ ಸಾಲಿನ ಪುರಸಭೆಗೆ ಬರತಕ್ಕಂಥ ಸಂಪನ್ಮೂಲಗಳನ್ನು ಹಾಗೂ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಆಗುತ್ತಿರುವ ಅನುದಾನಗಳನ್ನು ಗಣನೆಗೆ ತೆಗೆದುಕೊಂಡು ನಗರದ ನಾಗರಿಕ ಮೂಲಭೂತ ಸೌಕರ್ಯಗಳನ್ನು ಸುವ್ಯವಸ್ಥಿತವಾಗಿ ಪೂರೈಸುವ ದಿಶೆಯಲ್ಲಿ, ನಗರದ ಸೌಂದರ್ಯೀಕರಣ ಹೆಚ್ಚಿಸುವ ದಿಶೆಯಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಹಮ್ಮಿಕೊಳ್ಳಲಾಗಿದೆ. ಮುಂದಿನ ಆರ್ಥಿಕ ವರ್ಷದಲ್ಲಿ ನಗರದ ನಾಗರಿಕರಿಗೆ ಸಮರ್ಪಕ ಕುಡಿಯುವ ನೀರು, ನಗರ ನೈರ್ಮಲೀಕರಣ, ಬೀದಿ ದೀಪಗಳ ವ್ಯವಸ್ಥಿತ ನಿರ್ವಹಣೆ, ಉದ್ಯಾನವನಗಳನ್ನು ನಿರ್ಮಾಣಗಳನ್ನು ನಗರದ ನಾಗರಿಕರ ಅನುಕೂಲತೆಗಾಗಿ ಕಲ್ಪಿಸಲಾಗಿದೆ. ಹಾಗೂ ನಗರದ ನಾಗರಿಕರ ಅನುಕೂಲತೆಗಾಗಿ ಸಾರ್ವಜನಿಕ ಕೆಲಸಗಳಿಗೆ ಕಾಲಮಿತಿ ನಿಗದಿಪಡಿಸಿ